ಇಲ್ಲಿದ್ದಾರೆ ನಮ್ಮ ಅಶ್ವಿನಿ ಅಕ್ಕ ಪುತ್ತೂರ್ದ ಮುತ್ತು ಟೀ ಅಲ್ಲ ನಿಂಗೆ ಸಹ ಕಮಾನ್ ರಚನಾ ಫುಲ್ ಎನರ್ಜಿ ಇಲ್ಲಿ ಬೇಡ ಸ್ಟೇಜಿಗೆ ಬೇಕು ನಾನು ನಿನ್ನ ದೋಸ್ತು ಅಂದ್ರು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ಬಂದಿದ್ದೇವೆ ದ ಬಿಗ್ಗೆಸ್ಟ್ ಡೇ ನಮ್ಗೆ ಕೆನಡಾದಲ್ಲಿ ಕೆನಡಾದಲ್ಲಿ ಈವೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಬಿಗ್ಗೆಸ್ಟ್ ಡೇ. ಹೌದು. ಸೊ ಇಲ್ಲಿ ಕಾಣ್ತಿರ್ಬೋದು ಆಲ್ರೆಡಿ ವಿಕೆಕೆ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇವತ್ತಿದೆ ಅಂತ ಹೇಳಿದ್ರೆ ಹೈಲೈಟ್ ಆಫ್ ದಿ ಡೇ ಅಂತ ಹೇಳಿದ್ರೆ ನಮ್ಮಿಬ್ಬರ ಡ್ಯಾನ್ಸ್ ಉಂಟು, ಡ್ಯಾನ್ಸ್ ಸ್ಟೋರೀಸ್. ಸೊ ಟೀಮ್ ಹೆಸರು ಎಂತ ತಕ್ಕದಿಮಿತ. ಸೊ ಅದ್ರಲ್ಲಿ ನಾವು ಡ್ಯಾನ್ಸ್ ಮಾಡ್ತಿದ್ದೇವೆ ಗ್ರೂಪ್ ಅಲ್ಲಿ. ಸೊ ಆಲ್ರೆಡಿ ಈಗ ನರ್ವಸ್ ಆಗಿದ್ದೇನೆ. ಅದು ಇಲ್ಲಿ ತನಕ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ಅಷ್ಟು ಗೊತ್ತಾಗ್ತಿಲ್ಲ. ಈಗ ಸ್ಟೇಜ್ ಹತ್ರ ಇನ್ನು ಸ್ವಲ್ಪ ಹೊತ್ತಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟು. ನಂದು 11 ವರ್ಷ ನಂತರ ಈಗ ಸ್ಟೇಜಿಗೆ ಹತ್ತುತ್ತಿರೋದು. ರಂಗ ಪ್ರವೇಶ 2.0 ಇಲ್ಲ, ನಮ್ದು ಎಂಗೇಜ್ಮೆಂಟ್ ಗೆ ಡ್ಯಾನ್ಸ್ ಮಾಡಿದ್ದೇವೆ, ಬಟ್ ಅದು ಹೀಗೆ ಸುಮ್ನೆ ಟೈಮ್ ಪಾಸ್. ಹೌದು, ಬಟ್ ಇದೀಗ ಪ್ರಾಕ್ಟೀಸ್ ಎಲ್ಲ ಮಾಡಿ ಸೊ ನೋಡುವ ಹೇಗೆ ಆಗ್ತಾ ಅಂತ. ಸೊ ಈವೆಂಟ್ ಸಹ ನೋಡಿ, ಪ್ಲಸ್ ಅದರೊಟ್ಟಿಗೆ ನಮ್ಮದು ಡ್ಯಾನ್ಸು ನೋಡಿ. ಹೌದು, ಎಂತೆಲ್ಲ ಈವೆಂಟ್ ಉಂಟು, ಹೇಗೆಲ್ಲ ಆಗ್ತದೆ, ಬನ್ನಿ ಹೋಗಿ ನೋಡುವ. ತೋರಿಸ, ನಿನ್ನ ಬೋರ್ಡ್ ತೋರಿಸಲ್ಲಿ. ಶುಭಾಶಯಗಳು, ಧನ್ಯವಾದಗಳು. ಇಲ್ಲಿ ನೋಡಿ ಡೆಕೋರೇಷನ್ ರೆಡಿ ಆಗ್ತಾ ಉಂಟು. ಹೇಳಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಲಾಸ್ಟಿಗೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬರ್ತಿದ್ದೆ. ಈ ಸತಿ ಪಾಪ ನಮ್ಮವರಲ್ವಾ, ಎಲ್ಲದಕ್ಕೂ ಹೋಗುವ ಹೇಳಿ ಡ್ಯಾನ್ಸಿಗೆ ಸೇರ್ಕೊಂಡಿದ್ದೇನೆ. ಈಗ ಡೆಕೋರೇಷನ್ ಕಮಿಟಿಯವ್ರು ಕರೀದಿದ್ರು, ನಾ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೇನೆ. ಹಾಗೆ ಸೊ ಡೆಕೋರೇಷನ್ ಆಗ್ತಾ ಉಂಟು ನೋಡಿ. ಈಗ ಹಲವು ಪ್ರಯತ್ನಗಳ ನಂತರ ನಮ್ಮ ಅಣ್ಣವರು ಈಗ ಸರಿ ಮಾಡಿ ಹಾಕಿದ್ದಾರೆ. ಧನ್ಯವಾದಗಳು, ನಿಮ್ಗೊಂದು ದೊಡ್ಡ ಚಪ್ಪಾಳೆ ನಮ್ಮ ಕಡೆಯಿಂದ. ದೀಪಾವಳಿ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ. ಎಂತದಕ್ಕೂ ಬಂದಿದ್ದಾರಂತಾನೆ ಗೊತ್ತಿಲ್ಲ, ಎಂತೆಂತ ಜನರಿದ್ದಾರೆ ನೋಡಿ. ನಮ್ದು ಒಂದು ಡೆಕೋರೇಷನ್ ನೋಡಿ ಸಕ್ಸಸ್ ಆಯ್ತು. ವಿಕೆಕೆ ಹರಸುವ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇಲ್ಲಿ ನೋಡಿ, ಒಬ್ಬ ನಮ್ಮದು ಗಣಪತಿ ಇದ್ದಾನೆ ಇಲ್ಲಿ. ಗಣಪತಿ ಕಾಲೇ ಬಿಡ್ತಿಲ್ಲ ಇವ, ನನ್ನ ಕಾಲೇ ಬಿಡುದಿಲ್ಲ ಈಗ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಡೆಸ್ಕ್ ಚಂದ ಐತಿ. ಈಗ ಫ್ಲವರ್ಸ್ ಎಲ್ಲ ಹಾಕಿ ನಮ್ಮ ಜಾಗ ಸಿಕ್ಕದೆ. ವಾವ್, ಸೂಪರ್. ಎಂತ ಐಡಿಯಾ, ಒಳ್ಳೆ ಐಡಿಯಾ. ಚಂದ ಉಂಟು ಸರ್. ಈಗ ಇಷ್ಟು ಟೈಮಲ್ಲಿ ನಾನು ನಿಮ್ಮನ್ನು ಕವರ್ ಮಾಡಲಿಲ್ಲ, ಅದಕ್ಕೆ ಈ ಸತಿ ನೀವು ಬಂದಾಗ್ಲೇ ಇನ್ನೊಂದೆಂತ ಹೇಳಿದ್ರೆ ಸಾಧಾರಣ 650 ಜನ ಸೇರ್ತಿದ್ದಾರಂತೆ ಕನ್ನಡದವರು, ಕರ್ನಾಟಕದವರು. ಎಷ್ಟು ಜನ ಜಂಗುಳಿ. ಕೆನಡಾದಲ್ಲಿ 650 ಕನ್ನಡದವರು ಖಾಲಿ ಒಂದು ಈ ವ್ಯಾನ್ಕೋವರ್ ಅಂತ ಹೇಳಿ ಪ್ಲೇಸ್ ಅಲ್ಲಿ. ರಿಜಿಸ್ಟ್ರೇಷನ್ ಮಾಡುವ. ಥ್ಯಾಂಕ್ ಯು. ಸೊ ಇದು ಫುಡ್ ಕೂಪನ್, ಫುಡ್ಡಿಗೆ ಮತ್ತೆ 6 ಗಂಟೆ ನಂತರ ಇದು ಕೈಗೆ ಹಾಕ್ಲಿಕ್ಕೆ ಬ್ಯಾಂಡ್. ನಿಮ್ದು ಒಟ್ಟಿಗೆ ಉಂಟು. ಪ್ರಜ್ವಲಣ್ಣನಿಗೆ ತಕೊಂಡಿದ್ದೀರಾ? ಹೌದು, 4 ಒಟ್ಟಿಗೆ ಉಂಟು. ಇದು ನಿಮ್ಗೆ ಮತ್ತೆ ನಿಮ್ಮ ವೈಫಿಗೆ, ಇದು ನಿಮ್ಗೆ ಮತ್ತೆ ಪ್ರಜ್ವಲಣ್ಣ ಕೇಳಿ. ಯಾರು ನನ್ನ ವೈಫಿಗೆ, ಬೇರೆಯವ್ರ ವೈಫಿಗೆ ಅಲ್ಲ. ಅದು ಈಗ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತದೆ, ಹೇಳ್ತೇವೆ. ಈಗ ಶ್ರದ್ಧಾ ಇದನ್ನ ನೋಡಿ ಹೇಳ್ಬೇಕು, ನಿಮ್ಮ ವೈಫಿಗ ಬೇರೆಯವ್ರ ವೈಫಿಗ ಅಂತ. ಈಗೆಂತ ಚಾಯ್ 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 ಚಾಯ್. ಇಲ್ಲಿದ್ದಾರೆ ನಮ್ಮ ಅಶ್ವಿನಿ ಅಕ್ಕ ಪುತ್ತೂರ್ದ ಮುತ್ತು. ಟೀ ಅಲ್ಲ ನಿಂಗೆ ಸಹ? ಚಾ ಮತ್ತೆ ಕಾಫಿ. ಅಣ್ಣನಿಗೆ ಕಾಫಿ, ನಿಮ್ಗೆ ಚಾವ, ಅವರಿಗೆ ಚಾವ. ಈ ರಸ್ಸಲ್ಲಿ ಎಂತ ಕೇಳುದಿಲ್ಲ. ಇಲ್ಲಿದ್ದಾರೆ. ಹಾಯ್, ಇವತ್ತು ಚಾ ಸೇವೆ ನಿಮ್ದಾ? ಚಾಯ್ ಪೇ ಚರ್ಚಾ ನಮ್ದು. ಥ್ಯಾಂಕ್ ಯು ಚಾಯ್ ಪೇ ಚರ್ಚಾ ಅಂತ ಇವತ್ತು.
ಅದೆಲ್ಲ ಅವ್ರು ಮಾತಾಡ್ತಿದ್ದಾರೆ. ನಮ್ಮದು ಇವತ್ತಿದು ಟೀಮ್ ಎಂತ ಹೇಳಿದ್ರೆ ರಾಯಲ್ ರಾಜ್ಯೋತ್ಸವ ಅಂತ. ಸೊ ನೀವೀಗೆಲ್ಲ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕೆನಡಾದಲ್ಲಿ ಎಲ್ಲರೂ ಜುಬ್ಬ ಹಾಕುದು ನಾರ್ಮಲ್, ಆದ್ರೆ ಎಲ್ಲರೂ ಪೇಟ ಹಾಕಿ ಸಹ ಬಂದಿದ್ದಾರೆ. ಹೌದು. Plus ಇಲ್ಲಿ ನನ್ನ ತಮ್ಮ ಬಂದಿದ್ದಾರೆ ಅಲ್ಲಿ. ಓ, ಇವನ ಅದು? ನನ್ನ ತಮ್ಮ ಇದ್ದಾನೆ, ನನ್ನ ಕುಂದಾಪುರದ ಕುಂದಾಪುರದು. ನಮ್ಮ ವಿಕೆಕೆ ನಾರಿಮಣಿಯರು. ಹೌದು, ಅದೇ ಭಾರತೀಯ ನಾರಿಯರು, ಭಾರತೀಯ ನಾರಿಗಳು ಕೆನಡಾದಲ್ಲಿ. ಕನ್ನಡದಲ್ಲಿ. ಸೊ ಈಗೆಲ್ಲ ಒಳಗೆ ಹೋಗ್ಬೇಕು. ಈಗೆಲ್ಲ ಒಳಗೆ ಹೋಗುವ ಸಮಯ. ಇಲ್ಲೇ ಫುಲ್ ಕ್ರೌಡ್ ಆಗಿದೆ. ಈಗ ಒಳಗೆ ಹೋಗುವ, ಬನ್ನಿ ಒಳಗೆ ಹೋಗುವ. ನಮ್ಮ ಹೊಸ ಫ್ರೆಂಡ್ಸ್ ಅನ್ನು ಹಾ, ತೋರಿಸ್ಬೇಕು. ಹಾಯ್ 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 ಹಾಯ್. ಥ್ಯಾಂಕ್ ಯು. ಸೊ ಒಳಗೆ ಹೋಗುವ ಸಮಯ. ಥಿಯೇಟರ್ ತೋರಿಸ್ತೇವೆ ನೋಡಿ. ಪ್ರಜ್ವಲ್ ಅಣ್ಣಿಲ್ಲಿದ್ದಾರೆ. ಹಲೋ, ಥ್ಯಾಂಕ್ ಯು. ಎದುರು ಕುತ್ಕೊಳ್ಳುವನ, ಹಿಂದೆ ಕುತ್ಕೊಳ್ಳುವನ? ಜನ ಇನ್ನೂ ಸೇರ್ಲಿಲ್ಲ, ಫುಲ್ ಆಗಲಿಲ್ಲ, ಹೌಸ್ಫುಲ್ ಆಗಲಿಲ್ಲ. ಹೌಸ್ಫುಲ್ ಆಗಬೇಕಷ್ಟೆ. ಹಾಯ್. ಸಾನ್ವಿ, ನಾನು ಡಾನ್ಸ್ ಮಾಡಕ್ ರೀಸನ್ ಬೇಕೇನಾ? ಹಾಡ ಹಾಕಿ ನೀ ಅರ್ಥ ಸಾಕ. ಅದೆಲ್ಲ ಪ್ರೇಮಲೋಕ ಹಾಡ ಇದ್ರೆ ಇನ್ನ ಮಸ್ತ್. ಈಗ ಹಾಕ್ಬೇಕಂದ್ರೆ ನಾ ರೆಡಿ. ನೋಡಿ ಗೈಸ್, ನಾವು ಹೊರಡಿ ಆಯಿತು. ಇಲ್ಲಿದ್ದೇನೆ ನಾನು, ಡ್ಯಾನ್ಸರ್ ಪಂಕಜ್. ಇಲ್ಲಿದ್ದಾಳೆ ಡ್ಯಾನ್ಸರ್ ಪೂಜಿತಾ. ಚೆನ್ನಾಗಿ ಕಾಣ್ತಿ ಮಾರಿ. ಇಂದು ಫುಲ್ ಔಟ್ಫಿಟ್ ತೋರಿಸು. ಈಗ ನಮ್ದು ಡಾಬ್ ಹಾಕ್ಲಿಕ್ಕೆ ಉಂಟು. ಡಾಬ್ ಎಲ್ಲ ಹಾಕಿ ಇಲ್ಲಿ ನೋಡಿ. ಟೀಮ್ ಡಾಬಾ ಅಂದ್ರೆ ತಿನ್ಲಿಕ್ಕೆ ಹೋಗುದು. ಇದು ಡಾಬ್ ಸೊಂಟಪಟ್ಟಿ ಅಂತ. ಓಕೆ. ಇಲ್ಲಿ ಉಂಟು ಟೀಮ್ ಪಕ್ಕದಿಮಿತ. ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾರೆ ಎಲ್ಲರೂ ಸಹ. ಎಲ್ಲ ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ ನನ್ನ ಪಾರ್ಟ್ನರ್ ಪ್ರಜ್ವಲ್ ಅಣ್ಣ. ಇಲ್ಲಿದ್ದಾಳೆ ಶ್ರದ್ಧಾ. ಹೇಗುಂಟು ಹೇಳಿ ನಮ್ಮ ಔಟ್ಫಿಟ್. ಕರ್ನಾಟಕ ಫ್ಲಾಗ್ ರೆಡ್, ಯೆಲ್ಲೋ ಮತ್ತೆ ರೆಡ್. ಹೇಗುಂಟು ಅಂತ ಕಾಮೆಂಟಲ್ಲಿ ಅಲ್ಲ ಅಲ್ಲ. ನಮ್ಮ ಡ್ರೆಸ್ ಹೇಗೆ ಉಂಟು ಹೇಳಿಯಾ? ನನ್ನ ಡ್ರೆಸ್ ನಿನ್ನಲ್ಲ, ನಮ್ಮದು ಟೀಮ್ ಇದು. ನಮ್ಮ ಟೀಮ್ ಕರ್ನಾಟಕ ಉಂಟು ಹೇಳಿ. ಮತ್ತೆ ನೀನ್ ಹೇಗೆ ಕಾಣ್ತಿದ್ಯಾ ಅಂತ. ಅಯ್ಯೋ, ನಾನು ಹೇಗೆ ಕಾಣ್ತಿದ್ದೇನೆ ಅಂತ ಸಹ ಹೇಳಿ. ಈಗ ಒಂಚೂರು ಗಡಿಬಿಡಿಯಲ್ಲಿದ್ದೇವೆ. ನೀವು ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಈ ಬ್ಲಾಗ್ ಅನ್ನು ನೋಡಿ. ಯಾಕಂದ್ರೆ ಡ್ಯಾನ್ಸ್ ತುಂಬಾ ಸೂಪರ್ ಉಂಟು. ಆದ್ರೆ ಅದಲ್ಲಿ ಹೋದ್ಮೇಲೆ ನೋಡಿ.
ಸೊ ನಮ್ದೀಗ ಫೈನಲಿ ನಾವು ಚಂದ ರೆಡಿ ಆಗಿದ್ದೇವೆ. ಈಗ ಚಂದ ರೆಡಿ ಆದ್ಮೇಲೆ ನೆಕ್ಸ್ಟ್ ಡ್ಯಾನ್ಸ್ ನಮ್ದು ಅನ್ನುವಾಗ ಗ್ರೀನ್ ರೂಮ್ ಹೇಗಿರ್ತದೆ ಅಂತ ನಾನು ಈಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಎಲ್ಲರೂ ಡ್ಯಾನ್ಸಿಂಗ್ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಬ್ಯುಸಿ. ಯಾಕಂತ ಹೇಳಿದ್ರೆ ನಮ್ಗೀಗ ಲಾಸ್ಟ್ ಮೂಮೆಂಟಿಗೆ ಅಯ್ಯೋ ಎಂತ ಕಲ್ತಿದ್ದೇವೆ, ಎಂತ ಕಲೀಲಿಲ್ಲ, ಅಯ್ಯೋ ಎಂತೆಲ್ಲ ಆಗ್ತಾ ಉಂಟು ತಲೆಯಲ್ಲಿ ಒಂಥರ ಡಾನ್ಸ್ ಆಗ್ತಾ ಉಂಟು ಸತ್ಯ ಹೇಳ್ಬೇಕಿದ್ರೆ. ಸೊ ಇಲ್ಲಿ ನೋಡಿ, ಈಗ ಎಲ್ಲರಿಗಿಂತ ಎಕ್ಸೈಟೆಡ್ ಇರೋದು ನಮ್ದು ಈ 2 ಬಾಯ್ಸ್. ಅವರು ಫಸ್ಟ್ ಪ್ರಾಕ್ಟೀಸ್ ಶುರು ಮಾಡಿದ್ದು, ಅದಾದ್ಮೇಲೆ ಈಗ ಅವರನ್ನು ನೋಡಿ ಎಲ್ಲರೂ ಶುರು ಮಾಡಿದ್ದಾರೆ. ಬರ್ಲಿ ನಿಮ್ಮ ಹತ್ರ ಇಷ್ಟೆಲ್ಲ ಪುರ್ಸೋದುಂಟು ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಹಸ್ಕಿ ಡ್ಯಾನ್ಸೇ ಮಾಡಿಸ್ತಿದ್ದೆ, ಒಳ್ಳೆ ಡ್ಯಾನ್ಸ್ ಆಗ್ತಿತ್ತು. ಕಮಾನ್ ರಚನಾ, ಫುಲ್ ಎನರ್ಜಿ ಇಲ್ಲಿ ಬೇಡ, ಸ್ಟೇಜಿಗೆ ಬೇಕು. ಇಲ್ಲ ಅದು ನಿಮ್ಗೆ ಅನ್ಸುದು. ನೀವದು ಈಗ ವೇಲ್ ಗಟ್ಟಿ ಕಟ್ಕೊಂಡಿದ್ರಲ್ಲ, ವೇಲು. ಈಗ ಶ್ರದ್ಧನ್ ಸ್ಟೆಪ್ ಬಂತ, ಈಗ ಸಿಗ್ನೇಚರ್. ಹೌದು, ನಾನು ಅದೇ ಹೇಳ್ತಿದ್ದೆ, ತಲೆಯಲ್ಲಿ ಡ್ಯಾನ್ಸ್ ಆಗ್ತಾ ಉಂಟಂತ. ಈಗ ಇದು ಈಗ ಎಲ್ಲರಿಗಿಂತ ಕೂಲ್ ಯಾರು ಹೇಳಿದ್ರೆ ಈಗ ಎಲ್ಲರಿಗಿಂತ ಟೆನ್ಷನ್ ಫ್ರೀ ಆಗಿರೋದು ನಮ್ಮ ಅರುಣ್ ಮಾಸ್ಟರ್. ಯಾಕಂದ್ರೆ ಅವರೇ ಮಾಸ್ಟರ್, ಅದಕ್ಕೆ. ಓ ದೇವ. ಅಲ್ಲಿ ಹಿಂದೆಲ್ಲ ಜನ ಇದ್ದಾರೆ, ಅವ್ರನ್ನೆಲ್ಲ ದೂಬೇಡಿ. ನಾನು ನೋ ವರೀಸ್. ನಾನೀಗ ಎಣಿಸ್ತಿದ್ದೆ ಇದ್ರ ಮೇಲೆ ನಿಂತ್ಕೊಳ್ಬೇಕಂತ. ಹೊಡೆದೋದ್ರೆ ಬಿದ್ರೆ ಹೊಡೆದೋದ್ರೆ ಸ್ಟೇಜ್ ಮೇಲೆ ಹೋಗಲ್ಲ. ನೋಡಿ ನಮ್ ಡ್ಯಾನ್ಸರ್ಸ್ ಈಗ ಟಾಪ್ ವ್ಯೂ, ರೈಟ್ ವ್ಯೂ, ಲೆಫ್ಟ್ ವ್ಯೂ, ಎಲ್ಲ ವ್ಯೂ. ನೆಕ್ಸ್ಟ್ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡುವ ಅಂತ. ಇಲ್ಲ, ಅದು ಹಿಂದಿಂದ ಬರ್ತದೆ, ಎದುರಿಂದ ಬರ್ತಿಲ್ಲ. ಈ ತರ ಪರಿಶ್ರಮ ಅಲ್ಲಿ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ನೋಡ್ತಿರೋರಿಗೆ ಸತ್ಯ ಗೊತ್ತಿರೋದಿಲ್ಲ. ಅರುಣ್ ಮಾಸ್ಟರ್ ಇಲ್ಲಿ ನಮ್ಗೆ ಜೀವನದಲ್ಲಿ ಜಿಗುಪ್ಸೆ ಆಗುವಾಗ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಖಂಡಿಸ್ತಾ ಇದ್ದೇವೆ ಇದನ್ನು. ನಾನು ಖಂಡಿಸ್ತೀನಿ, ಇಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಂಗಿಲ್ಲ. जलवा हाँ जलवा फैशन का है ये जलवा. नेक्स्ट जलवा जलवा फैशन का है ये जलवा. जलवा जलवा फैशन का है ये जलवा. जलवा जलवा फैशन का है ये जलवा. लूप वाले ಪೂರೆ ಅದನ್ನ ಲಾಸ್ಟ್ ಮಾಡ್ಲಿಕ್ಕೆ ಉಂಟೀಗ. ಹೀಗೆ ಹಿಪ್ ಹಿಪ್ ತಕ್ಕದಿ ತಬ್ಬರೆ. ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ನೀನೆಂತ ನಾವೆಲ್ಲ ಲ್ಯಾಂಗ್ವೇಜ್ ಆಕ್ಸೆಂಟ್ ಚೇಂಜ್ ಮಾಡಿ. ನೀವೆಂತ ನನ್ನ One with the organizers. ಈಗ one with the organizers. ಇಲ್ಲ ನರ್ವಸ್ ಇಲ್ಲ, I'm cool. ನರ್ವಸ್ ಇಲ್ಲ, I'm cool. ಆದ್ರೆ ಮನ್ಸೊಳಗೆ
ಇಲ್ಲ ನೀವು ಮಾಡಿ 3, 2, 1 ಗೋ. ನಮ್ಮ ಮಾಸ್ಟರ್ ಸೆಕೆಂಡರಿ ಅಂತಿರುತ್ತೆ, ಪ್ರೈಮರಿ ಇವನು ಸೆಕೆಂಡರಿ ಅಲ್ಲಿ ಕೂರಿಸಿದೀವಿ. ನೀವು ಚಿಂತೆ ಮಾಡಬೇಡಿ. ಈಗ ನಮ್ದೊಂದು ಪೋಸ್ ಉಂಟು, ನಾವೆಲ್ಲ ಹೀಗೆ ಗುರುಗಳಿಗೆ ಹೀಗೆ, ಅವರು ಹೀಗೆ. ಇವನು ಎಲ್ಲಿ ಅವನು ಮಾಸ್ಟರ್ ಇಲ್ಲಿದ್ದಾರೆ. ಮಾಡಪ್ಪ ಚೆನ್ನಾಗಿ ಬರ್ರಿ ಆಯ್ತಾ. ಹಾಗೆ ಮುಖದಲ್ಲಿ ನಗು ಇರುತ್ತೆ, ಎಲ್ಲ ಕ್ಲೀನ್ ಆಗಿ ಇದು ಮಾಡ್ಕೊಂಡಿದ್ದಾರೆ. ಯಾರೋ ಗಂಡನ ಮಾತ್ರ ನೆನ್ಸ್ಕೋಬೇಡಿ. ಗಂಟನ್ ನೆನ್ಸ್ಕೊಂಡ್ರೆ ಅಡ್ಡಿಲ್ಲ ಸರಿ. Thank you, sir. ಕಾಲಲ್ಲಿ ತೋರಿಸಿ ಅದನ್ನೆಲ್ಲ. Sure. ಎಲ್ಲ ಕಾಲಲ್ಲಿ ತೋರಿಸ್ಬೇಕು. ಪ್ರೊಜೆಕ್ಟ್ ಚೆನ್ನಾಗಿ ಮೇಡಮ್, ಎಲ್ಲ ಚೆನ್ನಾಗಿ ಬರ್ರಿ. ಬಾಯ್, ನಾವು ಹೋಗ್ತೀವಿ ಮುಂದೆ. ಎಸ್ ಈಗ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತಕ್ಕದಿಮಿತ. ಇಲ್ಲೇ ಸಿದ್ಧ ನೋಡಲೇ ಯಾಕೆ ಬಂದಳಗ ಬಾ 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 ಏನ್ ಚಂದದಳ್ಳಿ ಅಪ್ಪ. ಏ ಬಸ್ಸರ್ಕಿರಿ ಲೇ, ಏ ಬರ್ರಿ ಲೇ, ಜಲ್ದಿ ಬರ್ರಿ. ನಾನು ನನ್ನ ದೋಸ್ತು ಅಂದ್ರೆ ಭಾರಿ ದಾರಿರೋ, ಎಲ್ಲದಕ್ಕೂ ದೋಸ್ತು ಅಂದ್ರೆ ಭಾರಿ ದಾರಿರೋ, ಸುಸ್ತುವಾಗಿ ಕುಂತು ಬಿದ್ದೆ ಭಾರಿ ದಾರಿರೋ, ಭಾರಿ ದಾರಿರೋ. ಮಾಡಿ ಆಯ್ತಾ ಇಲ್ಲ ನಿಲ್ಲಿಸದೆ ಬರೆಯುತ್ತೇನೆಂದಿರಲ್ಲ. ಯಾಕೆ ಕವಿವರ್ಯ, ಏನಾಯ್ತು ನಿಮ್ಮ ಸೋಲು ಒಪ್ಪಿಕೊಂಡಿರ? ನಮ್ಮ ಸ್ಥಾನಕ್ಕೆ ಗೆಲುವು ಅಲ್ಲವೇ? ಯಾ ಬ್ರೋ ಕ್ಯಾನ್ ಟ್ರೈ ಅಂಡ್ ಆಲ್. ನಾನು ನನ್ನ ಸೋಲು ಒಪ್ಪಿಕೊಳ್ಳುತ್ತೇನೆ. ಯಾ ಬ್ರೋ, ವಾ ವಾ ವಾ, ಸಾಹಿತ್ಯ ಇಲ್ಲಿವರೆಗಿದೆ. ಹಾ ಆಯ್ತಾಯ್ತು, ಅಂತೂ ಇಂತೂ ನಮ್ಮ ಮೊದಲನೇ ಸವಾಲು ಕಷ್ಟಪಟ್ಟು ಮುಗಿಸಿದೀವಿ. ಆಯ್ತು ಪಂಡಿತರೇ, ರೆಡಿನಾ ನೀವು?
VKKನ ಎಬ್ಬರಿಸ್ಬೇಕಲ್ಲ ಪ್ರಭು. ನಾನು ಟ್ರೈ ಮಾಡಲ. ಟೆಸ್ಲಾ 1, ಟೆಸ್ಲಾ 2, ಟೆಸ್ಲಾ 3. ಏನೋ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟಿದ್ದಕ್ಕೆ ಕೂಲಿಯನ್ನು ಬೇರೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತಿದೆ, ಭೂಮಿ ಬೆಳೆ ಬೆಳೆಯುತ್ತಿದೆ. ನೀವೇನೋ ಹುಟ್ಟಿರೆ ಬಿಟ್ಟಿರೆ, ನೀರು ಹಾಯಿಸಿ ನಾಟಿ ಮಾಡಿದಿರೆ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರೆ. ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರ ರಾಣಿಯ ಮುಂದೆ ನಿಂತು ಕಪ್ಪ ಕೇಳುವ ನಿಮ್ಮ ನಾಲ್ಗೆ ಸೀಲಿ ಹೋದಿತ್ತು. ಇಲ್ಲಿ ಕಟ್ಟಲೆ ಮಾಡೋ ಅಧಿಕಾರ ನಮ್ಮದು, ಕನ್ನಡಿಗರದು. ಈಗ ಸಮಯ 7:20, ಊಟದ ಸಮಯ. ಈಗ ಊಟಕ್ಕೆ ನೋಡಿ ಅಲ್ಲಿ ಚೋಟು ಮಾಡ್ತೀನಿ. ಅವ್ರು ರೆಕಾರ್ಡ್ ಮಾಡಿಲ್ಲ, ಅದಕ್ಕೆ ವಾಪಸ್ ಹೇಳ್ಬೇಕು. ನೋಡಿ ಈಗ ಅವ್ರು ಹೇಗೆ ಮಾತಾಡ್ತಾರೆ ನೋಡಿ. ನಾವೆಲ್ಲ ಬಂದು ಟೀಮ್ ಅವರ್ ಅಲ್ಲ ಆದ್ರೆ ಸಹ, ಎಂತ ಡೆಕೋರೇಷನ್ ಟೀಮ್ ಅವರು ಅಲ್ಲ ಆದ್ರೆ ಸಹ, ಇಲ್ಲಿ ಪಾಪ ನಮ್ಮವರು ಬಂದು ಡೆಕೋರೇಷನ್ ಮಾಡಿದ್ರೆ ಈಗ ನೋಡಿ ಊಟ ಸಮಯ ಮಾತ್ರ ಕೇಳ್ತಾರೆ. ಡೆಕೋರೇಷನ್ ಬಂದಿದೆ ಪೆಟ್ಟು ಮಾಡಿ ಫೈಟ್ ಡೆಕೋ ಬಂದ್ಬಿಟ್ಟು ಅಷ್ಟು ಅದ್ಭುತವಾಗಿ ಬಂದಿದ್ದು. ಇಲ್ಲದಿದ್ರೆ ಡೆಕೋರೇಷನ್ ಆಗ್ತಾನೆ ಇಲ್ಲ. ಡೆಕೋರೇಷನ್ ಆಗ್ತಾನೆ ಇರ್ಲಿಲ್ಲ. ಅವರು ಅಲ್ಲವಾ ಮಾನಸಕ್ಕ ಥ್ಯಾಂಕ್ ಯು ಹೇಳಿದ್ರು ಡೆಕೋರೇಷನ್ ಅವರದ್ದು. ಅವ್ರು ಹೇಳುದು ನಿಮ್ಗೆ ಬೇಕಾದಾಗೆ ಹೇಳಿದೇನಲ್ಲ, ಈಗ ಫುಡ್ ಕೂಪನ್ ಕೊಡಿ ಅಂತ. ಡ್ರೈವ್ ಆಗದು ಡ್ರೈವ್ ಮಾಡಿದ್ರು. ಈಗ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಆಗಿದೆ, ಎಲ್ಲ ಥಿಯೇಟ್ರಿಂದ ಹೊರಗೆ ಬಂದಿದ್ದಾರೆ ಜನರೆಲ್ಲ. ಈಗ ಊಟದ ಸಮಯ. ಟಿಫಿನ್ ಸರ್ವಿಸ್ ಇಲ್ಲಿ ಒಳಗೆ ತಿನ್ಲಿಕ್ಕಿಲ್ಲ ಅಂತೆ, ಹಾಗೆ ಈಗ ನಾವು ಊಟ ತಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಊಟ, ಟಿಫಿನ್ ಸರ್ವಿಸ್. ಮುಂದೆ ಹೋಗಿ ಗೈಸ್, ಮುಂದೆ ಹೋಗಿ. ಇಲ್ಲಿ ಮುಂದೆ. ಓಕೆ, ನನ್ನ ಹೆಂಡತಿ ಪಾಪ ನನ್ಗೆ ಸಹ ಊಟ ತಕೊಂಡು. ಥ್ಯಾಂಕ್ ಯು, ಬಾರಿ ತುಂಬಾ ಥ್ಯಾಂಕ್ ಯು ನಿಮ್ಗೆ. ಎಲ್ಲರೂ ಹೇಳಿದ್ರು ರಾತ್ರಿ ಎಲ್ಲ ನೀವು ಕಷ್ಟಪಟ್ಟು ಮನೆಗೆ ಹೋಗದೆ ಲೇಟ್ ಹೋಗಿ ಎಲ್ಲರಿಗೂ ಪ್ರಿಪೇರ್ ಮಾಡಿದ್ರಿ. ಥ್ಯಾಂಕ್ ಯು. ಇದು ಮಕ್ಕಳಿಗಲ್ಲ, ಮಕ್ಕಳಿಗೆ ಪಾಸ್ತಾ ಮತ್ತೆ ಗುಲಾಬ್ ಜಾಮೂನ್, ಜ್ಯೂಸ್ ಉಂಟು ಮಕ್ಕಳಿಗೆ. ಥ್ಯಾಂಕ್ ಯು. ಊಟದ ವ್ಯವಸ್ಥೆ ಇವರೆಲ್ಲ ಬೆಳಿಗ್ಗೆ 7 ಗಂಟೆಯಿಂದ ಪ್ರಿಪೇರ್ ಮಾಡಿ, ಹೌದೌದು, 12 ಗಂಟೆವರೆಗೆ ಪ್ರಿಪೇರ್ ಮಾಡಿ ಮತ್ತೆ ಬಂದ್ರು. ಎಲ್ಲ ನಮ್ಮ VKK ಅವರೇ ಮಾಡಿದ್ದು ಊಟ ಸಹ ಪ್ರಿಪೇರ್ ಮಾಡಿ. ಫುಡ್ ವಾಲಂಟಿಯರ್ಸ್, ಥ್ಯಾಂಕ್ ಯು ಅವರಿಗೆ, ನಮ್ಮ ಅನ್ನದಾತ್ರಿ ಇವತ್ತಿಗೆ. ಇಲ್ಲೇ ಇದ್ದಾರೆ. ಈಗ ಬೆಳಿಗ್ಗೆ ಬಂದು ಎಲ್ಲ ಹಾಕು ಗೌಜು, ಈಗ ಸಂಜೆ ಆಗ್ತಿದ್ದಾಗೆ ಎಲ್ಲ ತೆಗೆಯು ಗೌಜು. ನೋಡಿದ್ರಲ್ಲ ಗೈಸ್, ಎಷ್ಟು ಒಳ್ಳೆ ಇತ್ತು ನಮ್ಮ VKK ಫಂಕ್ಷನ್. ಹೇಳಿ ಹೆಸರು ಹೇಳಿದಾಗೆ ಇದು ರಾಯಲ್ ದೀಪೋತ್ಸವ, ರಾಯಲ್ ಕನ್ನಡ ರಾಜ್ಯೋತ್ಸವನೇ. ಹೌದು. ಆ್ಯಂಡ್ ನಾನು ಹೇಳ್ಬೇಕು, ಲಾಸ್ಟ್ ಟೈಮಿಗಿಂತ ಈ ಸಲ ಇನ್ನೂ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ನಾವು ಪರ್ಫಾರ್ಮ್ ಮಾಡಿದ್ವಿ ಆ್ಯಂಡ್ ಎಲ್ಲರೂ ಹೇಳಿದ್ರು ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೀರಾ ಅಂತ. ಕೇಳಲಿಕ್ಕೂ ಖುಷಿ ಆಯ್ತು. ನಾನಂತೂ ಲೈಕ್ 11 ವರ್ಷ ನಂತರ ನಾನೀಗ ಡ್ರೆಸ್ಸೇ ಬಿಚ್ಚಲಿಲ್ಲ, ಯಾಕಂದ್ರೆ ಎಲ್ಲರೂ ಒಳ್ಳೇದುಂಟು ಹೇಳ್ತಿದ್ರ. ಇರ್ಲಿ ಇನ್ನೊಂದು 4 ಜನ ಜಾಸ್ತಿ ಹೇಳಿ ಅಂತ ಅತಿ ಆಸೆ. ಸೊ ಖುಷಿ ಆಯ್ತು ನಮ್ಗೆ, ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಲ. ಸೊ ಯಾರೆಲ್ಲ ಈ ಸಲ VKK ಮಿಸ್ ಮಾಡಿದ್ದೀರಿ, ನಮ್ಮ ವಿಡಿಯೋ ನೋಡ್ತಿದ್ದೀರಿ, ನೆಕ್ಸ್ಟ್ ಟೈಮ್ ಖಂಡಿತ ಬನ್ನಿ. ಇನ್ನೂ ಜಾಸ್ತಿ ಜನ ಬರಬೇಕು, ಇನ್ನೂ ಜಾಸ್ತಿ ಗಮ್ಮತ್ ಮಾಡಬೇಕು. ಆ್ಯಂಡ್ ನೀವು ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಕಾಮೆಂಟಲ್ಲಿ ಹೇಳಿ ಹೇಗಾಗಿದೆ, ಚಂದ ಮಾಡಿದೇವಾ ಇಲ್ವಾ, ಫೀಡ್ಬ್ಯಾಕ್ ಅನ್ನು ಖಂಡಿತ ಡ್ರಾಪ್ ಇನ್ ಎಂತ ಕಾಮೆಂಟ್ಸ್. ಸೊ ಇಲ್ಲಾಯ್ತು, ನಮ್ದು ಈಗ ಪ್ಯಾಕ್ ಆಯ್ತು, ಇನ್ನು ಮನೆಗೆ ಪಯಣ. ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಸಹ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಅನ್ನು ಒತ್ತಿ, ಸೊ ದ್ಯಾಟ್ ನೋಟಿಫಿಕೇಶನ್ ಬರಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.